ಬ್ಯಾಂಕ್ ಆಫ್ ಬರೋಡಾನವರು MSME ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ. ಇಲ್ಲಿ 166 ವೇಕೆನ್ಸಿಗಳಿದೆ. ಸಂಬಳ ನೋಡೋದ್ರೆ ಪ್ರತಿ ತಿಂಗಳು 1 ಲಕ್ಷಕ್ಕೂ ಅಧಿಕ ಬರುತ್ತೆ. ಪ್ಲಸ್ ಬೆನಿಫಿಟ್ಸ್ಗಳು, ಅಲೋಯನ್ಸಸ್ಗಳು ಸಾಕಷ್ಟಿದೆ ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಲಾಸ್ಟ್ ಡೇಟು 8 ಮಾರ್ಚ್ 2026. ಇದನ್ನು ಡೇಟ್ ಮೊದಲೇ ಆಗೋಗಿದ್ದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಈಗ ನೀವು 8 ಮಾರ್ಚ್ ಒಳಗೆ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು, ನೀವು ಅರ್ಹರಿದ್ದರೆ. ಈ ಉದ್ಯೋಗದ ಮಾಹಿತಿನ ತರ್ತಿರೋದು IM ಫಾರ್ ಕೆರಿಯರ್ ಚಾನಲ್, ಮೈ ಪಾತ್ ಮೈ ಫ್ಯೂಚರ್ ಇದರ ಸ್ಲೋಗನ್. ಇನ್ನು ಪೋಸ್ಟ್ಗಳು ಎಷ್ಟಿದೆ ಅಂತಂದರೆ 3 ರೀತಿಯಾದಂತಹ ಪೋಸ್ಟ್ಗಳಿದೆ. ಮೊದಲನೇದಾಗಿ ಸೀನಿಯರ್ ಮ್ಯಾನೇಜರ್ ಅಂದರೆ MSME ರಿಲೇಷನ್ಶಿಪ್ ಅಂತ ಹೇಳಿ. ಎರಡನೇ ಪೋಸ್ಟ್ ಕೂಡ ಸೀನಿಯರ್ ಮ್ಯಾನೇಜರ್ ಕ್ರೆಡಿಟ್ ಅನಲಿಸ್ಟ್ ಅಂತ ಹೇಳಿ. ಮೂರನೇದು ಕೂಡ ಮ್ಯಾನೇಜರ್. ಮೊದಲ 2 ಪೋಸ್ಟು ಸೀನಿಯರ್ ಮ್ಯಾನೇಜರ್ ಆದರೆ ಮೂರನೇದು ಮ್ಯಾನೇಜರ್ ಪೋಸ್ಟು ಕ್ರೆಡಿಟ್ ಅನಲಿಸ್ಟ್. ಅಂದರೆ ಎಲ್ಲ ಆಫೀಸರ್ಸ್ ಪೋಸ್ಟ್ಗಳಿಗೆ ಇವರು ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ. ಎಜುಕೇಷನ್ ಏನು ಬೇಕು ಅನ್ನೋದಾದರೆ MBA ಆಗಿರಬೇಕು ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಪ್ಲೊಮೊ ಇನ್ನು ಮ್ಯಾನೇಜ್ಮೆಂಟ್ ಆಫ್ ಫಿನಾನ್ಸ್, ಮಾರ್ಕೆಟಿಂಗ್, ಸೇಲ್ಸ್, ಬ್ಯಾಂಕಿಂಗ್ ಅಥವಾ CA, CFA, CMA ಆಗಿದ್ದರೂ ಕೂಡ ನೀವು ಎಲಿಜಿಬಲ್ ಅಪ್ಲೈ ಮಾಡೋದಕ್ಕೆ ಅಂತಿದ್ದಾರೆ. ಆದರೆ ಬಹಳ ಮುಖ್ಯವಾಗಿ ಅವ್ರು ಕೇಳ್ತಿರೋದೇನು ಅಂದರೆ ಡೈರೆಕ್ಟ್ ಆಫೀಸರ್ಸ್ ರಿಕ್ರೂಟ್ಮೆಂಟು ಮತ್ತು ಲಕ್ಷಕ್ಕೂ ಅಧಿಕ ಸಂಬಳ ಇರೋದರಿಂದ 3 ರಿಂದ 10 ವರ್ಷಗಳ ಅನುಭವ ಕೇಳ್ತಾ ಇದ್ದಾರೆ. ಯಾರ್ಯಾರಿಗೆ ಇದರ ಅನುಭವ ಇದೆ, ವರ್ಕ್ ಎಕ್ಸ್ಪೀರಿಯೆನ್ಸು, ಯು ಕ್ಯಾನ್ ಸ್ಟಾರ್ಟ್ ಅಪ್ಲೈಯಿಂಗ್ ಫಾರ್ ದಿಸ್. ಸೆಲೆಕ್ಷನ್ ಪ್ರೊಸೀಜರ್ಗೆ ಬಂದರೆ ಆನ್ಲೈನ್ ಟೆಸ್ಟ್ ಮಾಡ್ತಾರೆ, ಗ್ರೂಪ್ ಡಿಸ್ಕಷನ್ ಮತ್ತು ಇಂಟರ್ವ್ಯೂ ಇರುತ್ತೆ ಅನ್ನೋದನ್ನು ತಿಳಿಸಿದ್ದಾರೆ. ನಿಮಗೆ ವೆಬ್ಸೈಟ್ ಲಿಂಕ್, ಅಡ್ವರ್ಟೈಸ್ಮೆಂಟ್ ಲಿಂಕ್ ಬೇಕಾಗತ್ತಲ್ವ, ಅದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್, ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಅಲ್ಲಿಗೆ ಹೋದರೆ ನಿಮಗೆ ಎಲ್ಲ ಲಿಂಕ್ಗಳು ಸಿಗುತ್ತೆ. ಆದರೆ ನನ್ನ ಸಲಹೆ ಏನು ಅಂತಂದರೆ ಅಡ್ವರ್ಟೈಸ್ಮೆಂಟ್ನ ಕನಿಷ್ಠ 2 ಬಾರಿನಾದರೂ ಓದಿ. ಅಲ್ಲಿ ನಿಮಗೆ ಸಂಬಳ, ಎಜುಕೇಷನ್ನು, ಏಜ್ ರಿಲ್ಯಾಕ್ಸೇಷನ್ ಏನಾದರೂ ಬೇಕಾದರೆ, ಸೆಲೆಕ್ಷನ್ ಪ್ರೊಸೀಜರು, ಮತ್ತೊಂದು ಮಗದೊಂದು ಯಾವ ಥರ ಅರ್ಜಿ ಸಲ್ಲಿಸಬೇಕು ಎಲ್ಲದರ ಬಗ್ಗೆ ಮಾಹಿತಿ ಇರುತ್ತೆ. ಹಾಗಾಗಿ ಅಡ್ವರ್ಟೈಸ್ಮೆಂಟ್ನ 2 ಸರಿ ಓದಿ. ಈ ಉದ್ಯೋಗದ ಮಾಹಿತಿ ನಿಮಗೆ IM ಫಾರ್ ಕೆರಿಯರ್ ಚಾನಲಿಂದ ಬಂದಿದೆ. ಮೈ ಪಾತ್ ಮೈ ಫ್ಯೂಚರ್ ಇದರ ಸ್ಲೋಗನ್. ವಿಡಿಯೋಗೊಂದು ಲೈಕ್ ಬಟನ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಉದ್ಯೋಗದ ಮಾಹಿತಿ ಮುಂದೆಯೂ ಸಿಗ್ತಾ ಹೋಗುತ್ತೆ.